MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಪೋಸ್ಟ್ ವರ್ಸಸ್ DK ಶಿವಕುಮಾರ್ ಪೋಸ್ಟ್ ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ. ಚೇರ್ ವಾರ್ ಈಗ ಪೋಸ್ಟ್ ವಾರ್ಗೆ ಬಂದು ನಿಂತಿದೆ. DK ಶಿವಕುಮಾರ್ ಒಂದು ರೀತಿ ಪೋಸ್ಟ್ ಮಾಡಿದ್ರೆ, ಈ ಕಡೆ ಸಿದ್ದರಾಮಯ್ಯ ಮತ್ತೊಂದು ರೀತಿಯ ಪೋಸ್ಟ್ ಮಾಡಿ DK ಶಿವಕುಮಾರ್ಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಭರವಸೆ ಇಟ್ಟು 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. ಕೆಲವೇ ದಿನ ಇರೋದಕ್ಕೆ ಜನಾದೇಶ ನೀಡಿಲ್ಲ. ನಾನು ಬೇಕು ಅಂತ ಬಂದಿದ್ದಲ್ಲ, ಜನಾದೇಶ ತಗೊಂಡು ಬಂದಿದ್ದೀನಿ ಅಂತ CM ಸಿದ್ದರಾಮಯ್ಯ ಅವರು ಭರ್ಜರಿ ಕೌಂಟರ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರಿಗೆ. DK ಶಿವಕುಮಾರ್ ಅವರ ಪೋಸ್ಟ್ಗೆ ಸಿದ್ದರಾಮಯ್ಯ ಅವರ ಕೌಂಟರ್ ಇದು. 5 ಗ್ಯಾರಂಟಿಗಳನ್ನ ಉಲ್ಲೇಖಿಸಿ CM ಟಾಂಗ್ ಕೊಟ್ಟಿದ್ದಾರೆ. ನಾವು ಕೊಟ್ಟ ಮಾತೆ ನಮ್ಮ ಜಗತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪರೋಕ್ಷವಾಗಿ DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್ ಅಂತ DK ಶಿವಕುಮಾರ್ ಪೋಸ್ಟ್ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ CM ಸಿದ್ದರಾಮಯ್ಯ ಅವರ ಪೋಸ್ಟ್, ನಾವು ಕೊಟ್ಟ ಮಾತೆ ನಮ್ಮ ಜಗತ್ತು, ಅವರ್ ಸ್ಲೋಗನ್ ಇಸ್ ಅವರ್ ಸ್ಟ್ರೆಂಗ್ತ್ ವರ್ಲ್ಡ್ ಅಂತ CM ಸಿದ್ದರಾಮಯ್ಯ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಈ ಹಂತಕ್ಕೆ ಬಂದು ನಿಂತಿದೆ ಈಗ ಇಬ್ಬರ ವಾರ್. ಇದೇ ಪೋಸ್ಟ್ಗೆ ಟಾಂಗ್ ಕೊಟ್ರ CM ಸಿದ್ದರಾಮಯ್ಯ. ನೋಡಿ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಈಗ ಇಬ್ಬರು ತಮ್ಮ ಅಭಿಪ್ರಾಯವನ್ನ ಎಕ್ಸ್ ಖಾತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಅವರು ಒಂದು ಪೋಸ್ಟ್ ಅನ್ನು ಮಾಡ್ತಾರೆ. ಆ ಪೋಸ್ಟ್ ಅಲ್ಲಿ ಏನಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ DK ಶಿವಕುಮಾರ್ ಇವತ್ತೊಂದು ಪೋಸ್ಟ್ ಮಾಡಿದ್ರು. ತದನಂತರ ಅದನ್ನು ಡಿಲೀಟ್ ಮಾಡಿದ್ರೆ ಆ ಮಾತು ಬೇರೆ, ಮಾಡಿದಂತೂ ಸತ್ಯ. ಇನ್ನು ಈ ಕಡೆ ಸಿದ್ದರಾಮಯ್ಯ ಅವರು ಕೆಲವು ಹೊತ್ತಿನ ಮುಂಚೆ ಒಂದು ಪೋಸ್ಟ್ ಮಾಡಿದ್ದಾರೆ. Our word to Karnataka is not a slogan. It means the world to us ಅಂತ ಹೇಳಿದ್ದಾರೆ. ಇದು ನಮ್ಮ ಶಕ್ತಿ ಅಂತ ಹೇಳಿದ್ದಾರೆ. ನೋಡಿ, ಸಿದ್ದು ಚದುರಂಗದಾಟ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡಲೇಬೇಕಾಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿ ಕಾಳಗ ಜೋರಾಗಿದೆ. ಏಟಿಗೆ ಏಟು, ಕದನಕ್ಕೆ ಮುನ್ನುಡಿಯನ್ನ CM ಸಿದ್ದರಾಮಯ್ಯ ಅವರು ಬರೆದ್ರ. DK ಶಿವಕುಮಾರ್ ಸುತ್ತ ಚಕ್ರವ್ಯೂಹವನ್ನ ಈಗ CM ಹೆಣೆದ್ರ. ಚಕ್ರವ್ಯೂಹವನ್ನ ದಾಟಿ ಬರೋದೇ ಕಷ್ಟ ಆಗುತ್ತಾ DK ಶಿವಕುಮಾರ್ಗೆ? DKಶಿ ಅಲರ್ಟ್ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಚೆಕ್ಮೇಟ್. ಯಾವ ರೀತಿ ಚೆಕ್ಮೇಟ್ ಕೊಟ್ಟಿದ್ದಾರೆ ಅಂತಂದ್ರೆ, ರಾಜಕೀಯ ಅನುಭವದ ಚದುರಂಗದಾಟವನ್ನ CM ಸಿದ್ದರಾಮಯ್ಯ ಈಗ ಶುರು ಮಾಡಿದ್ದಾರೆ. DK ಶಿವಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಬ್ರಹ್ಮಾಸ್ತ್ರವನ್ನ CM ಸಿದ್ದರಾಮಯ್ಯ ಅವರು ಪ್ರಯೋಗಿಸಿದ್ದಾರೆ. ನೀವು ಚಾರ್ಜ್ ಶೀಟ್ ಅಂದ್ರೆ ಯಾವುದೋ ಚಾರ್ಜ್ ಶೀಟ್ ಅನ್ಕೋಬೇಡಿ. ಮತ್ತೆ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಹೈಕಮಾಂಡ್ಗೆ ವರದಿಯನ್ನ ಕೊಡುವ ಚಾರ್ಜ್ ಶೀಟ್ ಇದು. ಏನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ DK ಶಿವಕುಮಾರ್? ಜೈಲಿಗೆ ಹೋಗಿ ಸಹಿ ಸಂಗ್ರಹಿಸಿದ್ದನ್ನೇ ದಾಳವಾಗಿಸಿಕೊಂಡಿದ್ದಾರೆ. ಶಾಸಕರಿಂದ ಸಹಿ ಸಂಗ್ರಹ ಮಾಡಿದಾರಂತೆ DK ಶಿವಕುಮಾರ್. ಅದು ಮೊನ್ನೆ ನೀವು ಗಮನಿಸ್ತಾ ಇದ್ರಲ್ಲ, ವಿನಯ್ ಕುಲಕರ್ಣಿ ಅವ್ರನ್ನ, ಪಪ್ಪಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ನಾವು ಅವತ್ತು ಅನ್ಕೊಂಡ್ವಿ, ದಿಢೀರಂತ ಇವರಿಬ್ರು ಏನಕ್ಕೆ ನೆನಪಾದ್ರು DK ಶಿವಕುಮಾರ್ ಅವ್ರಿಗೆ? ಅಸಲಿಯತ್ ಏನಂತಂದ್ರೆ, ಸಹಿ ಸಂಗ್ರಹ ಮಾಡೋದಕ್ಕೆ ಹೋಗಿದ್ರಂತೆ, ಸಹಿ ಮಾಡಿಸ್ಕೊಂಡು ಬರಕ್ ಹೋಗಿದ್ರಂತೆ. ನೀವು ನಮ್ಮ ಪರವಾಗಿದ್ದೀರಿ ಅಂದ್ರೆ ಸೈನ್ ಮಾಡಿ. ಹೌದು ಸರ್, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಅವ್ರು ಸೈನ್ ಮಾಡಿದ್ರಂತೆ. ಇದೇ ಪಕ್ಷ ವಿರೋಧಿ ಚಟುವಟಿಕೆ ಅಂತ CM ಸಿದ್ದರಾಮಯ್ಯ ಒಂದು ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ. ಪಕ್ಷದ ಪ್ರೆಸಿಡೆಂಟ್ ಇವರು, ಪ್ರೆಸಿಡೆಂಟ್ ಆಗಿದ್ದುಕೊಂಡು ಶಾಸಕರ ಸಹಿ ಸಂಗ್ರಹ ಮಾಡೋದನ್ನ ನಾವು ಸಹಿಸ್ಕೋಬೇಕಾ? ಇವರು ಮಾಡುವಂತ ಕೆಲಸವಾ ಇದು? ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಇದು ಪಕ್ಷ ವಿರೋಧಿ ಚಟುವಟಿಕೆ. ಪಕ್ಷದ ಅಧ್ಯಕ್ಷರಾಗಿ ಸಹಿ ಸಂಗ್ರಹ ಆಗತ್ತೆ ಈಗೇನಿದೆ? ಯಾವ ಕಾರಣಕ್ಕೆ ಇವರು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನ ಈಗ DK ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಜೈಲಲ್ಲಿ ವೀರೇಂದ್ರ ಪಪ್ಪಿ, ವಿನಯ್ ಕುಲಕರ್ಣಿ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ನೇರ ರಾಹುಲ್ಗೆ ಕಂಪ್ಲೇಂಟ್ ನೀಡೋದಕ್ಕೆ
ಸಿಎಂ ಸಿದ್ದರಾಮಯ್ಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೂಡಿದ ದಾಳ ಕಂಡು, ಸಿದ್ದರಾಮಯ್ಯ ಅವರು ಹೂಡಿದ ದಾಳವನ್ನ ಕಂಡು ಡಿ.ಕೆ. ಶಿವಕುಮಾರ್ ಅವರು ಕಂಗಾಲಾಗಿ ಹೋಗಿದ್ದಾರೆ. ಏನಪ್ಪ ಇವರು ಈ ರೀತಿ ವರದಿಯನ್ನು ಕೊಟ್ಬಿಟ್ರೆ ಹೈಕಮಾಂಡ್ಗೆ ನಾವು ಯಾವ ರೀತಿ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದೇ ಈಗ ಇವರಿಗೆ ಪ್ರಶ್ನೆ ಆಗಿದೆ. ಸೊ ಈ ಚಕ್ರವ್ಯೂಹದಿಂದ ಪಾರಾಗೋದೇ ಈಗ ಡಿ.ಕೆ. ಶಿವಕುಮಾರ್ಗೆ ಕಷ್ಟ ಆಗ್ಬೋದು. ಈ ರೀತಿ ಚೆಕ್ಮೇಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರದ್ದು. ಇನ್ನು ನೆಕ್ಸ್ಟ್ ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ವಿಚಾರ ಭಾರಿ ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ತಾರಾ, ಇಲ್ಲ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅನ್ನೋದೇ ಬಿಸಿ ಬಿಸಿ ಚರ್ಚೆಯಾಗಿದೆ. ಇದರ ಮಧ್ಯೆ ಡಿ.ಕೆ.ಶಿ ಸರಿಯಾಗಿ ಕೌಂಟರ್ ಕೊಡ್ತಾ ಇದ್ದಾರೆ. ಏನದು ಕೌಂಟರ್ ನೀವೇ ನೋಡಿ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂತ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಸಿದ್ದುಗೆ ಡಿ.ಕೆ. ಶಿವಕುಮಾರ್ ಕೌಂಟರ್. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಹಿರಂಗವಾಗಿ ಟಾಂಗ್ ಕೊಡಲು ಆರಂಭಿಸಿದ್ದಾರೆ. ನಿನ್ನೆಯಷ್ಟೇ ಕುರ್ಚಿಯ ವ್ಯಾಲ್ಯೂ ಬಗ್ಗೆ ಮಾತನಾಡಿದ ಡಿ.ಕೆ.ಶಿ ಇವತ್ತು ಪ್ರಾಮಿಸ್ ಬಗ್ಗೆ ಮಾತನಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವಂತಹ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಅಂತ ಪ್ರತಿಪಾದಿಸಿದ್ದಾರೆ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣಿಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನೊಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್ ಅದು. ಒಬ್ಬ ಜಡ್ಜಿ ಕೊಡಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸಿದ್ದುಗೆ ಪ್ರಾಮಿಸ್ ಪಾಠ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ. ಮಾತಿನ ಶಕ್ತಿಯೇ ವಿಶ್ವದ ಶಕ್ತಿ. ಜಗತ್ತಿನಂತೆ ದೊಡ್ಡ ಶಕ್ತಿ ಅಂದ್ರೆ ವಚನಬದ್ಧತೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದು ದೊಡ್ಡ ಶಕ್ತಿ. ಜಡ್ಜ್ ಆಗಲಿ, ಅಧ್ಯಕ್ಷರಾಗಲಿ ಅಥವಾ ನಾನೇ ಆಗಲಿ, ಬೇರೆ ಯಾರೇ ಆಗಿರಲಿ, ನುಡಿದಂತೆ ನಡಿಬೇಕು ಅನ್ನೋದು ಶಿವಕುಮಾರ್ ಅವರ ಪೋಸ್ಟ್ ಹೇಳ್ತಾ ಇದೆ. ಈ ಮೂಲಕ ಶಿವಕುಮಾರ್ ಒಂದೊಂದೇ ವಿಚಾರವನ್ನ ನಿಧಾನವಾಗಿ ಹೊರಹಾಕ್ತಿದ್ದಾರೆ. ಮೊನ್ನೆ ಮಾತನಾಡಿದಂತಹ ಅವರು 5-6 ಜನರ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯಾಪಾರ ಎಂದಿದ್ರು. ಈ ಎಲ್ಲ ಹೇಳಿಕೆಗಳ ಮೂಲಕ ಸರ್ಕಾರ ರಚನೆ ವೇಳೆ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದ ಮಾತುಕತೆಯನ್ನ ಸಿದ್ದರಾಮಯ್ಯಗೆ ನೆನಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಅಧಿಕಾರ ಕಲಹ ಜೋರಾಗಿದ್ದು ಸಿದ್ದರಾಮಯ್ಯ ಡಿ.ಕೆ.ಶಿ ಸಂಘರ್ಷದಲ್ಲಿ ಯಾರು ಗೆಲ್ತಾರೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇನ್ನೇನು ಬಹಳ ದಿನ ಅಲ್ಲ, ನವೆಂಬರ್ 29, ನಾಳೆ ಒಂದು ದಿನ ಕಳೆದ್ರೆ ನಾಡಿದ್ದು ಈ ಕುರ್ಚಿ ಕಾದಾಟಕ್ಕೆ ಇತಿಶ್ರೀಯನ್ನ ಹೈಕಮಾಂಡ್ ಬರೆಯುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಅಂತಂದ್ರೆ ಅಂತ ಮಹತ್ವದ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಇದೇ ಕುರ್ಚಿ ಕಾದಾಟದ ವಿಚಾರವಾಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಎಲ್ಲ ವಿದ್ಯಮಾನಗಳಂತಿರೋ, ಪ್ರಹಸನ ಅಂತಿರೋ, ನಿಮಗೆ ಬಿಟ್ಟಿದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಗಳಾಗಿದೆ. ಮಹತ್ವದ ಮಾತುಕತೆ ಖರ್ಗೆ ಮತ್ತು ರಾಹುಲ್ ಗಾಂಧಿಯ ನಡುವೆ ನಡೆದಿದೆ. ಖರ್ಗೆ ಬಳಿ ಎಲ್ಲ ವರದಿಯನ್ನ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸಿದ್ದರಾಮಯ್ಯ ಅವರು ಏನಂದ್ರು, ಡಿ.ಕೆ. ಶಿವಕುಮಾರ್ ಏನಂತಿದ್ದಾರೆ, ಡಿ.ಕೆ. ಶಿವಕುಮಾರ್ ಹಿಂದೆ ಇರುವಂತವ್ರು ಏನಂತಿದ್ದಾರೆ, ಸಿದ್ದರಾಮಯ್ಯ ಸುತ್ತ ಓಡಾಡ್ತಾ ಇರುವಂತವ್ರು ಏನಂತಿದ್ದಾರೆ, ಈ ಎಲ್ಲ ಮಾಹಿತಿಯನ್ನು ಕೊಡುವ ಕೆಲಸ ಆಗಿದೆ. ಇವತ್ತು ಖರ್ಗೆ, ರಾಹುಲ್ ಗಾಂಧಿ 2ನೇ ಸುತ್ತಿನ ಚರ್ಚೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಪ್ರತಿಷ್ಠೆ, ಡಿ.ಕೆ.ಶಿ ಪಟ್ಟಿನ ಬಗ್ಗೆ ಮಾತುಕತೆ ನಡೆದಿದೆ. ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ವಿಚಾರವನ್ನ. ಯಾಕೆ ಬಿಟ್ಕೊಡ್ಬೇಕು, ನಾವೇನು ಹಿಂಗೆ ಹೋಗಿ ಹಂಗೆ ಬರಕ್ಕೆ ಬಂದಿಲ್ಲ, ಜನಾದೇಶದಿಂದ ಬಂದಿದ್ದೀವಿ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಸಿಎಂ ಚೇರನ್ನ ಬಿಟ್ಟು ಕೊಡಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಮಾತುಕತೆಯೂ ಆಗಿದೆ. ಯಾಕೆ ಮೊನ್ನೆ ಡಿ.ಕೆ. ಶಿವಕುಮಾರೇ ಹೇಳಿದ್ರು, 4-5 ಜನರ ನಡುವೆ ಆಗಿದಂತಹ ಮಾತಿನ ಗುಟ್ಟು ಅದನ್ನ ಬಿಟ್ಟು ಕೊಡೋದಕ್ಕೆ ಆಗಲ್ಲ, ಬಹಿರಂಗಪಡಿಸಕ್ ಆಗಲ್ಲ ಅಂತ ಅವರೇ ಹೇಳಿದ್ರು.
ಶಾಸಕರ ಸಹಿ ಸಂಗ್ರಹ ಅಭಿಯಾನದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಡಿ.ಕೆ. ಶಿವಕುಮಾರ್ ಶಾಸಕರ ಜೊತೆಗೆ ಮಾತಾಡಿ ಸಹಿ ಸಂಗ್ರಹಿಸಿದ್ದಾರೆ. ಈ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ, ಖರ್ಗೆ ಮಾತಾಡಿದ್ದಾರೆ. ಡಿಕೆಶಿ ಆಪ್ತರ ದೆಹಲಿ ಪರೇಡ್ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆದಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿಯೂ ಕೂಡ ಅದು ಚರ್ಚೆಗೆ ಬಂದಿದೆ. ಹೈಕಮಾಂಡ್ನ ಅಡಿಯಲ್ಲಿ ಕೆಲಸ ಮಾಡುವಂತ ನಾವೆಲ್ಲರೂ ಕೂಡ ಒಂದು 10 ಜನ MLAಗಳನ್ನ ಕಟ್ಕೊಂಡು ದೆಹಲಿಗೆ ಹೋಗೋದು, ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋದು. ನೀವು ಯಾರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾರನ್ನ ಕೇಳಿ ದೆಹಲಿಗೆ ಬಂದ್ರಿ, ಇದು ಈಗ ಚರ್ಚೆ ಆಗ್ತಾ ಇರೋದು. ಇಂತಿಷ್ಟು ಜನ ಬಂದಿದ್ರು, ಪರೇಡ್ ಮಾಡಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಖರ್ಗೆ ಅವರು ಹೇಳಿದಾರಂತೆ. ಸಿಎಂ ಆಪ್ತರ ಡಿನ್ನರ್ ಮೀಟಿಂಗ್ ಬಗ್ಗೆಯೂ ಕೂಡ ಚರ್ಚೆ ಆಗುವ ಸಾಧ್ಯತೆ. ಸಿದ್ದರಾಮಯ್ಯ ಆಪ್ತರ ಜೊತೆಗೆ ಯಾರೆಲ್ಲ ಭೇಟಿಯಾಗಿದ್ರು, ಆ ಆಪ್ತರ ಜೊತೆ ಭೇಟಿಯಾಗಿದ್ದರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಯಾರೆಲ್ಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ. ಒಟ್ಟಾರೆ ಈ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬಂದ ಮೇಲೆ ಯಾರು ಯಾರನ್ನ ಭೇಟಿಯಾದ್ರು, ಯಾರು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟರು, ಯಾರು ಯಾರ ಜೊತೆ ಇದ್ದಾರೆ, ಇವರ ನಿಲುವೇನು, ಅವರ ಹೇಳಿಕೆ ಏನು, ಇವೆಲ್ಲವೂ ಕೂಡ ಸಾರಾ ಸಗಟಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದಕ್ಷರವನ್ನು ಬಿಡದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ವರದಿಯನ್ನ ಒಪ್ಪಿಸಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇರೋ ಒಕ್ಕಲಿಗ ಸ್ವಾಮೀಜಿಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಅವ್ರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ನಿರ್ಮಲಾನಂದನಾಥ ಸ್ವಾಮೀಜಿ ನಿನ್ನೆಷ್ಟೇ ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಸಿಎಂ ಆಗಲೇಬೇಕು, ಅದು ನಮ್ಮ ಆಸೆ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗದಿದ್ದರೆ ಒಕ್ಕಲಿಗ ಓಟ್ ಛಿದ್ರವಾಗುವುದು. ಇದ್ರ ಬಗ್ಗೆಯೂ ಚರ್ಚೆ ಆಗುತ್ತೆ, ಸಹಜ. ಡಿ.ಕೆ. ಶಿವಕುಮಾರ್ ಈ ಸಾರಿ JDSಗೆ ಓಟ್ಗಳು ಸ್ಪ್ಲಿಟ್ ಆಗದಂತೆ ಸಾಲಿಡ್ ಆಗಿ ತಮ್ಮತ್ತ ಸೆಳೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಸೊ ಇನ್ ಕೇಸ್ ನಾವು ಒಕ್ಕಲಿಗ ಸಮುದಾಯದ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದ್ರೆ ಒಕ್ಕಲಿಗ ಸಮುದಾಯದ ಓಟ್ಗಳು ಛಿದ್ರವಾಗಬಹುದು ಅನ್ನುವಂತ ಅರಿವು ಹೈಕಮಾಂಡ್ಗೆ ಇದೆ. ಸೊ ಸಿದ್ದರಾಮಯ್ಯ ಮುಂದುವರೆದ್ರೆ ಒಕ್ಕಲಿಗ ಸಮುದಾಯಕ್ಕೆ ಬೇಸರ ಆಗುತ್ತೆ. ಡಿಕೆಶಿಯನ್ನ ಸಿಎಂ ಮಾಡಿದ್ರೆ ಅಹಿಂದ ಮತ ಛಿದ್ರ ಆಗುವ ಭೀತಿ ಇದೆ. ಧರ್ಮ ಸಂಕಟ ಒಂದು ರೀತಿ. ಈ ಕಡೆ ಸಿದ್ದರಾಮಯ್ಯ ಅವ್ರನ್ನ ಚೇರಿಂದ ಕೆಳಗಡೆ ಇಳಿಸಿದ್ರೆ ಅಹಿಂದ ಮತಗಳು ಮುನಿಸಿಕೊಳ್ಳುತ್ತೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲಿಲ್ಲ ಅಂದ್ರೆ ಒಕ್ಕಲಿಗ ಮತಗಳು ಮುನಿಸಿಕೊಳ್ಳುತ್ತೆ. ಈಗ ಅಹಿಂದ ಮತಗಳು ಜಾಸ್ತಿ ಇದೆಯೋ, ಒಕ್ಕಲಿಗ ಮತಗಳು ಜಾಸ್ತಿ ಇದೆಯೋ, ಆ ಲೆಕ್ಕಾಚಾರ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಬ್ಬರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಅಸಲಿ ಟಾಸ್ಕ್ ಈಗ ಹೈಕಮಾಂಡ್ಗೆ. ಲಾಭ ನಷ್ಟದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು. ಯಾವ ತೀರ್ಮಾನಕ್ಕೆ ಬಂದ್ರೆ ಒಳ್ಳೆಯದು ಅನ್ನುವಂತಹ ಚರ್ಚೆ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಎಂ ಕುರ್ಚಿ ತಪ್ಪಿದ್ರೆ ಡಿಕೆಶಿ ಏನ್ ಮಾಡ್ತಾರೆ ಅನ್ನುವಂಥ ಟೆನ್ಷನ್ ಕೂಡ ಹೈಕಮಾಂಡ್ ಅನ್ನ ಕಾಡ್ತಾ ಇದೆ. ಏಕನಾಥ್ ಶಿಂದೆ ಆಗ್ತಾರ, ನಿನ್ನೆ ಅದ್ರ ಬಗ್ಗೆ ಹೇಳ್ತಾ ಇದೀವಿ ನಾವು. ನಂಬರ್ ಗೇಮ್. ಡಿ.ಕೆ. ಶಿವಕುಮಾರ್ ಬರ್ತಾರೆ ಅಂತಂದ್ರೆ ಎಷ್ಟು ಜನ MLAಗಳನ್ನ ಕರ್ಕೊಂಡ್ ಬರ್ಬೇಕು, ಆ MLAಗಳನ್ನ ಇವ್ರು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅವ್ರಿಗೆ ಏನು ಹೇಳಿ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ಬೇಕು, ಸುಮ್ಮನೆ ಇದೆಯಾ ಎಲ್ಲ? ಎಲ್ಲವೂ ಕೂಡ ಒಂದು ರೀತಿ ಗೊಂದಲದ ಗೂಡಾಗಿದೆ. ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗಿದ್ದು ಹೈಕಮಾಂಡ್ನ ಕೆಲಸ. ಅದನ್ನ ಮಾಡಬೇಕು. ಯಾವಾಗ ಮಾಡ್ತಾರೆ ನೋಡೋಣ. ಇನ್ನು ನೆಕ್ಸ್ಟ್, ರಾಜ್ಯ ರಾಜಕಾರಣದ ಕುರ್ಚಿ ಕಲಹ ಕೊನೆಗೂ ಹೈಕಮಾಂಡ್ ಅಂಗಳವನ್ನ ತಲುಪಿಯಾಗಿದೆ. ಇದೇ ವಾರದಲ್ಲಿ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯೋ ಸಾಧ್ಯತೆ ಇದ್ದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯಲಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿ ಫೈಟ್ ದಿನೇ ದಿನೇ ಬಿರುಸಾಗ್ತಾ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ನಂಬರ್ ಗೇಮ್ಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತ ಸೆಳೆದುಕೊಳ್ಳುವ ಆಟವನ್ನು ಆರಂಭಿಸಿದ್ದಾರೆ. ತಮ್ಮ ಕಡೆಯೂ ಕೂಡ ಶಾಸಕರ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸುವ ಪ್ರಯತ್ನ ಕೂಡ ಆರಂಭಿಸಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅಖಾಡಕ್ಕೆ ಧುಮುಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿ ಸೆಟಲ್ ಮಾಡುತ್ತೇವೆ. ಸಿದ್ದರಾಮಯ್ಯ ಡಿಕೆಶಿಗೆ ಆಹ್ವಾನ ಕೊಟ್ರ ಖರ್ಗೆ. ನಾನು ದೆಹಲಿಗೆ ಹೋದ ಮೇಲೆ ಇಂಪಾರ್ಟೆಂಟ್ ಜನರನ್ನ ಕರೆಸಿ ಮಾತನಾಡ್ತೇನೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಸಭೆಯಲ್ಲಿ ಇರ್ತಾರೆ. ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಹೈಕಮಾಂಡ್ ಏಕಾಂಗಿಯಲ್ಲ. ಹೈಕಮಾಂಡ್ ಟೀಮ್ ಕುಳಿತುಕೊಂಡು ಪರಸ್ಪರ ಚರ್ಚಿಸಿ ನಿರ್ಣಯವನ್ನ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರ್ಸೆ ಮಾತಾಡಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮೀಟಿಂಗ್. ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ 5 ನಾಯಕರು ಭೇಟಿ ನೀಡಿದ್ದಾರೆ.
ಸಚಿವರಾದ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಹಾಗೂ ಕೆಎನ್ ರಾಜಣ್ಣ ಸಿಎಂ ಜೊತೆಗೆ ದಿಢೀರಂತ ಸಭೆ ನಡೆಸಿದ್ದಾರೆ. ಅಲ್ಲಿ ಹೈಕಮಾಂಡ್ನವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದರು, ಶಿವಕುಮಾರ್ ಕೂಡ ಇರ್ತಾರೆ. ನಮ್ಮ ನಡೆ ಹೈಕಮಾಂಡ್ ನಡೆನೇ ನಮ್ಮ ನಡೆ. ಅಲ್ಲ ಸರ್, ಬಿಡಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಇನ್ನು ನಿನ್ನೆಯಷ್ಟೇ ನಾವು ಸಿಎಂ ಪರವಾಗಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ರು. ಇದೀಗ ಸಿಎಂ ಸರ್ಕಾರಿ ನಿವಾಸ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದ್ದು ಅಹಿಂದ ನಾಯಕ ನಡೆ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುರ್ಚಿ ಕಿತ್ತಾಟ ಯಾವ ಹಂತವನ್ನ ತಲುಪಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಸೀಕ್ರೆಟ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಗಟ್ಟಿ ಮಾಡೋದಕ್ಕೆ ಏನೆಲ್ಲಾ ಕಸರತ್ತುಗಳನ್ನ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ತೆರೆಮರೆಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಏನ್ ಆಗ್ತಾ ಇದೆ ಅಸಲಿಗೆ ನೀವೇನು? ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ Whatever decision high-command takes, I will follow. ಕೊನೆಗೂ ಅಖಾಡಕ್ಕೆ ಧುಮುಕಿದ ಅಹಿಂದ ಟೀಮ್. ಡಿ.ಕೆ. ಶಿವಕುಮಾರ್ ಹಠ ಕಂಡು ಸಿದ್ದು ಬಣ ಗರಂ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೆದಿದೆ. ಸಿದ್ದರಾಮಯ್ಯ ಬಣ ಅಹಿಂದ ನಾಯಕರ ಬೆಂಬಲ ಪಡೆದಿದ್ರೆ, ಡಿ.ಕೆ. ಶಿವಕುಮಾರ್ ಬಣ ಒಕ್ಕಲಿಗರ ಕಾರ್ಡ್ ಪ್ರಯೋಗಿಸುತ್ತಿದೆ. ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ಇರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಆಪ್ತರು ಮಹತ್ವದ ಸಭೆ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಅಹಿಂದ ಸಚಿವರು ಸಿಎಂ ಗಾದಿ ಬಿಡದಂತೆ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ಮೇಲೂ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀನಿ. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀನಿ. Let them call. See, whatever decision high-command takes, I will follow. Let them call. See, whatever decision high-command takes, I will follow. ಸಿದ್ದರಾಮಯ್ಯ ಆಪ್ತರಿಂದ ದೆಹಲಿ ದಂಡಯಾತ್ರೆ. ಸಿದ್ದರಾಮಯ್ಯರ ಪರ ಹೈಕಮಾಂಡ್ ಮುಂದೆ ಪರೇಡ್ಗೆ ಬೆಂಬಲಿಗರು ಪ್ಲಾನ್ ಮಾಡಿದ್ದಾರೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಲು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಅಹಿಂದ ಸಚಿವರ ಜೊತೆಗಿನ ಸಭೆಯ ಬಳಿಕ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನ ಏನು ಎಂಬುದೇ ಈಗ $1 ಮಿಲಿಯನ್ ಪ್ರಶ್ನೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ಯಾವ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಅಹಿಂದ್ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಡಿ.ಕೆ.ಶಿ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೂಡ್ತಾ ಇರೋದು ಸಿಎಂ ಸಿದ್ದರಾಮಯ್ಯ. ಅವ್ರಿಗೆ ಟ್ರಂಪ್ ಕಾರ್ಡ್ ಅಹಿಂದ. ಈ ಕಡೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯ ಒಂದನ್ನೇ ಇಟ್ಕೊಂಡು ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳು ಕೂಡ ಅವರನ್ನ ಕಾಡದೆ ಇರುವುದು. ಸೊ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಸಿಎಂ ಸಭೆಯಲ್ಲಿ ಮುಂದಿನ ತಂತ್ರಗಾರಿಕೆ ಬಗ್ಗೆ ಮಾತುಕತೆಗಳು ಕೂಡ ಆಗಿದೆ. ಈ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಕೆಎನ್ ರಾಜಣ್ಣ ಅವರಿದ್ದಾರೆ. ಇವರೆಲ್ಲರೂ ಕೂಡ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಆಫರ್ ಕೊಟ್ಟಿದ್ದಾರಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ನೀವು ನನ್ನ ಬಣಕ್ಕೆ ಬಂದು ಬಿಡಿ, ನನ್ನನ್ನ ಸಪೋರ್ಟ್ ಮಾಡಿ, ನನಗೆ ಸಹಕಾರ ನೀಡಿ, ಸಿಎಂ ಮಾಡಿ, ನಿಮ್ಮನ್ನ ಡಿಸಿಎಂ ಮಾಡ್ತೀನಿ, ನಿಮ್ಮನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡ್ತೀನಿ, ನಿಮಗೆ ಬೇಕಾದ ಖಾತೆ ಕೊಡ್ತೀನಿ, ನಿಮ್ಮವ್ರ ಜೊತೆ ಇರೋರ್ಗೂ ಒಳ್ಳೆ ಖಾತೆ ಕೊಡ್ತೀನಿ ಅಂತ ಆಫರ್ ಮಾಡಿದಾರಂತೆ. ಇವೆಲ್ಲವೂ ಅಲ್ಲಿ ಪ್ರಸ್ತಾಪ ಆಗಿದೆಯಂತೆ. ಉಭಯ ನಾಯಕರ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯಿತು ಅದು ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ. ಮತ್ತೆ ಯಾರು ಯಾರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ರು ಅನ್ನೋದು ಕೂಡ ಈ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಜಪ್ಪಯ್ಯ ಅಂದ್ರು ಡಿ.ಕೆ. ಶಿವಕುಮಾರ್, ಹಠಕ್ಕೆ ಮಣಿಬೇಡಿ ಅಂತ ಹೇಳಿದಾರಂತೆ. ಡಿ.ಕೆ. ಶಿವಕುಮಾರ್ ನಾನಾ ರೀತಿಯ ತಂತ್ರಗಳನ್ನ ರೂಪಿಸಬಹುದು. ನಿಮಗೆ ಹಂಗ ಮಾಡ್ತೀನಿ, ಹಿಂಗ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಬಹುದು. ಆದರೆ ಒಂದೇ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಜಪ್ಪಯ್ಯ ಅಂದ್ರು ಡಿ.ಕೆ. ಶಿವಕುಮಾರ್ ಹಠಕ್ಕೆ ಮಣಿಬೇಡಿ ಅಂತ ಹೇಳ್ಬಿಟ್ಟಿದಾರಂತೆ. ಹೈಕಮಾಂಡ್ ಬಳಿ ಸಿದ್ದು ನಾಯಕತ್ವದ ಪರ ಬ್ಯಾಟ್ ಬೀಸಬೇಕು. ಯಾಕೆ ನಮಗೆ ಸಿದ್ದರಾಮಯ್ಯ ಬೇಕು, ಯಾಕೆ ನಮಗೆ ಸಿದ್ದರಾಮಯ್ಯ ಅವರ ಅಗತ್ಯ ಇದೆ,
2028ಕ್ಕೆ ನಮ್ಮ ಅಂಗಡಿ ಕ್ಲೋಸ್ ಆಗಲ್ಲ. ಲಾಂಗ್ ವೇ ಟು ಗೋ. ಕಾಂಗ್ರೆಸ್ ಇಲ್ಲಿ ಉಳಿಬೇಕು ಅಂತಂದ್ರೆ ಸಿದ್ದರಾಮಯ್ಯ ಅವರು ನಮಗೆ ಅನಿವಾರ್ಯ. ಅದನ್ನು ನಾವು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋಣ ಅಂತ ಇವರೆಲ್ಲ ಮಾತಾಡ್ಕೊಂಡಿದ್ದಾರಂತೆ. ಏನು 2028ಕ್ಕೆ ನಮ್ಮ ಅಂಗಡಿ ಬಂದ್ ಮಾಡ್ಕೊಂಡು ಹೋಗೋಣ ನಾವು, DK ಶಿವಕುಮಾರನ್ನ CM ಮಾಡಿ ಹಿಂಗೆ ಮಾತಾಡ್ಕೊಂಡಿದ್ದಾರಂತವ್ರು. ಸೊ ಸಿದ್ದರಾಮಯ್ಯ ನಮಗೆ ಸದಾ ಸರ್ವದಾ ಅನಿವಾರ್ಯ, ಅವರಿದ್ದರೆ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಸೊ ಅಗತ್ಯ ಬಿದ್ದರೆ ಅಹಿಂದ ಸಚಿವರಿಂದ ದೆಹಲಿ ದಂಡಯಾತ್ರೆ ಕೂಡ ನಡೆಯುವ ಸಾಧ್ಯತೆ ಇದೆ. ಅಹಿಂದ ನಾಯಕರು ಇವರೆಲ್ಲರೂ ಮತ್ತೆ ಬರ್ತಾರೆ. ಪರಮೇಶ್ವರ್, ಜಾರಕಿಹೊಳಿ ಇವರೆಲ್ಲರೂ ಒಂದ್ ಕಡೆ ಸೇರಿ ಮತ್ತೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಸಿದ್ದರಾಮಯ್ಯ ಅವರೇ ಇರಬೇಕು, ಅವರೇ ಮುಂದುವರಿಬೇಕು, DK ಶಿವಕುಮಾರ್ ಅವರಿಗೆ CM ಸ್ಥಾನ ಬಿಟ್ಟು ಕೊಡಬಾರ್ದು ಅನ್ನುವಂಥ ರೀತಿಯಲ್ಲಿ ಇವರೆಲ್ಲ ಒಂದ್ ಕಡೆ ಸೇರಿ ಮಾತಾಡ್ಕೊಂಡಿದ್ದಾರಂತೆ. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ, ಇದಕ್ಕೆ DK ಶಿವಕುಮಾರ್ ಅವರ ಕೌಂಟರ್ ಯಾವ ರೀತಿ ಇರುತ್ತೆ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ನೋಡ್ತಾ ಹೋಗೋಣ ರಾಜಕೀಯದಲ್ಲಿ ಇನ್ನೂ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಈಗ ಚಿಕ್ಕ ಬ್ರೇಕ್. ರಿಪಬ್ಲಿಕ್ ಕನ್ನಡದ ಚೊಚ್ಚಲ ಆರೋಗ್ಯ ಸಂವಾದ, ಆರೋಗ್ಯ ಕ್ಷೇತ್ರದ ಬಹು ಆಯಾಮದ ಚರ್ಚೆ, ಸಂವಾದ, ಸಮಾಗಮ ಇದೇ ನವೆಂಬರ್ 29ನೇ ತಾರೀಕು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ತಪ್ಪದೇ ವೀಕ್ಷಿಸಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ಮತ್ತಷ್ಟು ಜೋರಾಗಿದೆ, ಮುಂದಿನ ಹಂತಕ್ಕೆ ಹೋಗಿದೆ. ಇದರ ಮಧ್ಯೆ ಖುದ್ದಾಗಿ ಸ್ವಾಮೀಜಿಗಳೇ ಈಗ ಅಖಾಡಕ್ಕಿಳಿದಿದ್ದಾರೆ. ತಮ್ಮ ಸಮುದಾಯದ ನಾಯಕರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಖಾದಿಗಳ ಕುರ್ಚಿ ಕದನಕ್ಕೆ ಕಾವಿಗಳ ರಂಗ ಪ್ರವೇಶ. DKಶಿ ಪರ ಒಕ್ಕಲಿಗ ಶ್ರೇ, ಸಿದ್ದು ಪರ ಅಹಿಂದ ಶ್ರೇ ಬ್ಯಾಟ್. ಚಳಿಗಾಲಕ್ಕೂ ಮುನ್ನವೇ ಶುರುವಾಗಿದ್ದ ಕುರ್ಚಿ ಕದನಕ್ಕೆ 4-5 ದಿನಗಳಲ್ಲಿ ತೆರೆ ಬೀಳುವ ಕಾಲ ಸನ್ನಿಹಿತವಾದಂತೆ ಭಾಸವಾಗ್ತಿದೆ. ಸಿದ್ದರಾಮಯ್ಯ ಪಟ್ಟ ಬಿಡ್ತಾರ, DKಶಿ ಆಸೆ ಈಡೇರುತ್ತಾ ಅನ್ನೋದು ನಿರ್ಧಾರ ಆಗಲಿದೆ. ಈ ನಡುವೆ ಸ್ವಾಮೀಜಿಗಳ ಪ್ರದರ್ಶನ ಆಗಿದ್ದು ವಕಾಲತ್ತು ವಹಿಸಿದ್ದಾರೆ. ಸ್ವಾಮೀಜಿ ವರ್ಸಸ್ ಸ್ವಾಮೀಜಿಗಳ ನಡುವೆಯೇ ವಾಕ್ಸಮರ ಶುರುವಾಗಿದೆ. ಜಾತಿಯ ಕಾರಣಕ್ಕೋ ಅಥವಾ ಮತ್ಯಾವುದೋ ಕಾರಣಕ್ಕೋ ಏನು, ಸ್ವಾಮೀಜಿಗಳು ರಾಜಕಾರಣಿಗಳ ಪರ ವಕಾಲತ್ತು ವಹಿಸಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿದ್ದ ಸ್ವಾಮೀಜಿ ಕಾಂಗ್ರೆಸ್ ಕುರ್ಚಿ ಕದನದ ಫೈಟ್ಗೆ ರಂಗ ಪ್ರವೇಶ ಮಾಡಿದ್ದಾರೆ. DK ಶಿವಕುಮಾರ್ ಪರ ಆದಿಚುಂಚನಗಿರಿ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಈಗ ಉಳಿದಿರ್ತಕ್ಕಂಥ ಇನ್ನು 2.5 ವರ್ಷಗಳ ಅಧಿಕಾರವನ್ನ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾಯಕವನ್ನ ಮಾಡಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಸರ್ವ ಭಕ್ತರ ಒಂದು ಅಭಿಪ್ರಾಯ ಕೂಡ ಇದೆ. ಅಫ್ಕೋರ್ಸ್ ನಮಗೂ ಕೂಡ ಆಸೆ ಸಹಜವಾಗಿ ಇರ್ತಕ್ಕಂಥದ್ದು. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಡ್ತಾ ಇಲ್ಲ ಅಥವಾ ಅವ್ರಿಗೆ ಶಕ್ತಿ ಇಲ್ಲ ಅಂತ ಅಲ್ಲ, ಅವ್ರಿಗೆ ಅವ್ರ ಪಕ್ಷ ಎಲ್ಲ ರೀತಿಯ ಅವಕಾಶಗಳನ್ನು ಚೆನ್ನಾಗಿ ಕೊಟ್ಟಿದೆ. ಆದ್ದರಿಂದ ಈಗ ಒಂದು ಒಳ್ಳೆಯ ಅವಕಾಶವನ್ನು ಶಿವಕುಮಾರ್ ಅವ್ರಿಗೂ ಕೊಡಲಿ, ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿ. ರಾಜಕೀಯ ಮಠಾಧೀಶರ ಮಧ್ಯಪ್ರವೇಶ ತಪ್ಪು. ಈ ವಿಷಯದಾಗೆ ಮಠಾಧೀಶರು ಮಧ್ಯಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಈಗಾಗಲೇ ಅವರು ಕಾಂಗ್ರೆಸ್ ಆ ಪಕ್ಷದ ನಾಯಕರು ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಸ್ವಾಮೀಜಿಗಳಿಗೆ ರಾಜಕಾರಣ ಯಾಕೆ ಬೇಕು? ಸ್ವಾಮೀಜಿಗಳನ್ನು ಸಮಾಜ ಸುಧಾರಣೆ, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರಬೇಕು. ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗಲಿ, ರಾಜಕಾರಣ ಎಲ್ಲ ಪಕ್ಷದಲ್ಲೂ ಇರ್ತಾರೆ, ಅವ್ರಿಗೆ ಬೇಕಿರೋರು ಬೇಡವಾದವರು. ಆದರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು DKಶಿ ಪರ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ರಾಜ್ಯ ಒಕ್ಕಲಿಗ ಸಂಘ ನಿಂತಿದ್ರೆ, ಇತ್ತ ಸಿದ್ದರಾಮಯ್ಯ ಕುರ್ಚಿ ಉಳಿಸಲು ಅಹಿಂದ ಸ್ವಾಮೀಜಿಗಳು ಟೊಂಕ ಕಟ್ಟಿ ನಿಂತಿದ್ದಾರೆ. ರಾಹುಲ್ ಗಾಂಧಿಯನ್ನ ಭೇಟಿಯಾಗಲು ನಿರ್ಧರಿಸಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ನಾನೀಗಾಗಲೇ ಹೇಳ್ತಾ ಇದ್ದೆ, ಶಾಸಕರ ಬಲಾಬಲ ಎಷ್ಟಿರುತ್ತೆ, ಯಾವ ರೀತಿ ಬಲಾಬಲ ಇರೋದು, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಅಂದರೆ ಈ ಹಿಂದೆ ಒಕ್ಕಲಿಗ, ಲಿಂಗಾಯತ, ಕುರುಬ
ಈ ಮೂರು ಪ್ರಮುಖ ಸಮುದಾಯಗಳು ಈ ಮೂರು ಪ್ರಮುಖ ಸಮುದಾಯಗಳು ಯಾವ ರೀತಿ ಎಷ್ಟೆಷ್ಟು ಸ್ಥಾನಗಳನ್ನು ಗಿಟ್ಟಿಸ್ಕೊಂಡಿದ್ರು ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಅಸೆಂಬ್ಲಿ ಶಾಸಕರು 2023 ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕರೇ. ಒಕ್ಕಲಿಗ, ಕುರುಬ, ಲಿಂಗಾಯತ, ಕಾಂಗ್ರೆಸ್, ಬಿಜೆಪಿ, JDS ಇವರು ಎಷ್ಟೆಷ್ಟು ಸ್ಥಾನಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಿ. ಒಕ್ಕಲಿಗ ಜಾತಿಯವರು ಕಾಂಗ್ರೆಸ್ನಲ್ಲಿ ಈಗ 24 ಜನ MLAಗಳಿದ್ದಾರೆ. ಬಿಜೆಪಿಯಲ್ಲಿ ಕೇವಲ 10 ಜನ, JDSನಲ್ಲಿ 9 ಜನ, ಇತರೆ 1. ನೋಡಿ, JDSನಲ್ಲಿ ಕಳೆದ ಸಾರಿ 2018ಕ್ಕೆ ಹೋಲಿಸ್ಕೊಂಡ್ರೆ ಭಾರಿ ವ್ಯತ್ಯಾಸ ಲೆಕ್ಕಾಚಾರ. ಇಲ್ಲಿ ಡಬಲ್ ಡಿಜಿಟ್ ಇತ್ತು JDS, ಒಕ್ಕಲಿಗ ಶಾಸಕರು ಇಲ್ಲಿ ಜಾಸ್ತಿ ಇದ್ರು. ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸ್ಪ್ಲಿಟ್ ಆದರು. 24 ಜನ ಈಗ ಸದ್ಯ ಒಕ್ಕಲಿಗ MLAಗಳು ಕಾಂಗ್ರೆಸ್ನಲ್ಲಿ. ಇನ್ನ ಕುರುಬ MLAಗಳು ಎಷ್ಟಿದ್ದಾರೆ? 8 ಜನ ಕಾಂಗ್ರೆಸ್ನಲ್ಲಿದ್ದಾರೆ, 2 ಜನ ಬಿಜೆಪಿಯಲ್ಲಿದ್ದಾರೆ, JDSನಲ್ಲಿ ಇಬ್ಬರಿದ್ದಾರೆ, ಪಕ್ಷೇತರರು ಯಾರೂ ಇಲ್ಲ, ಇತರೆ ಯಾರೂ ಇಲ್ಲ. ಇನ್ನು ಲಿಂಗಾಯತರು ನೋಡಿ ಎಂಥ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 36 ಜನ ಇದ್ದಾರೆ. 36 ಜನ ಕಾಂಗ್ರೆಸ್ನಲ್ಲಿ ಲಿಂಗಾಯತ MLAಗಳಿರೋದು. ಬಿಜೆಪಿಯಲ್ಲಿ 16 ಜನ ಇದ್ದಾರೆ. ಕಳೆದ ಸಾರಿ 38 ಜನ ಲಿಂಗಾಯತ MLAಗಳು 2018ರಲ್ಲಿ ಬಿಜೆಪಿಯಲ್ಲಿದ್ದರು. ಆದರೆ ಈ ಸಾರಿ ಇದ್ದಿದ್ದು ಬರೀ 16ರಲ್ಲಿ. JDSನಲ್ಲಿ ಒಬ್ಬ ಲಿಂಗಾಯತ MLA, ಇತರೆ ಯಾರೂ ಇಲ್ಲ. ಈ ರೀತಿ ವ್ಯತ್ಯಾಸಗಳಾಗಿದೆ. ಈಗ ಸದ್ಯಕ್ಕೆ ಒಕ್ಕಲಿಗ, ಕುರುಬ, ಲಿಂಗಾಯತ MLAಗಳ ಬಲಾಬಲ ಎಷ್ಟಿದೆ, ಸಂಖ್ಯೆ ಎಷ್ಟಿದೆ, ಯಾವ್ಯಾವ ಪಾರ್ಟಿಯಲ್ಲಿ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಲೆಕ್ಕಾಚಾರ. ಯಾಕೆ ಈ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಂತಂದ್ರೆ, ಜಾತಿ ಆಧಾರಿತ ರಾಜಕಾರಣ ನಡೀತಾ ಇದೆ. ನಮ್ಮ ಸಮುದಾಯದ MLAಗಳು ಇಷ್ಟು ಜನ ಇದ್ದಾರೆ, ನಮ್ಮ ಸಮುದಾಯದ MLAಗಳು ಇಷ್ಟು ಜನ ಇದ್ದಾರೆ. ಆಯಾ ಸಮುದಾಯದ MLAಗಳು ಆಯಾ ಸಮುದಾಯದ ನಾಯಕನನ್ನ ಬೆನ್ನತ್ಕೊಂಡು ಹೋಗ್ಬಿಟ್ರೆ ಯಾರು CM ಚೇರ್ನ ಗಟ್ಟಿ ಮಾಡ್ಕೊಳ್ತಾರೆ, ಯಾರು ಗಟ್ಟಿಯಾಗಿ ಉಳಿತಾರೆ ಅನ್ನುವಂತಹ ಚರ್ಚೆ ಬರುತ್ತಲ್ಲ. ಅದಕ್ಕಾಗಿ ವೀಕ್ಷಕರೇ, ನೀವು ತಿಳ್ಕೊಳ್ಳೋದಕ್ಕೆ ಅಂತ ಈ ಚಾರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ನೆಕ್ಸ್ಟ್, ಯತೀಂದ್ರ ಸಿದ್ದರಾಮಯ್ಯ ತಮ್ಮ ತಂದೆಯ ಪರವಾಗಿ ಬ್ಯಾಟ್ ಬೀಸಿದರು. ಮುಂದಿನ 5 ವರ್ಷಗಳ ಕಾಲ ನಮ್ಮ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಕಾರಣ, ನಮ್ಮ ತಂದೆಯ ವಿರುದ್ಧ ಯಾವುದೇ ಹಗರಣ ಇಲ್ಲ, ಯಾವುದೇ ದೂರು ಇಲ್ಲ, ಜನಾದೇಶವನ್ನು ತಗೊಂಡು ಬಂದಿದ್ದೀವಿ. ಹೈಕಮಾಂಡ್ ಹೇಳಿದೆ, ಮುಂದುವರಿತೀವಿ. 5 ವರ್ಷ ನಮ್ಮಪ್ಪನೇ CM ಅಂತ ಹೇಳಿದ್ದಾರೆ. ಹಾಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಏನು ಹೇಳಿದ್ರು ತಮ್ಮ ತಂದೆಯ ಮುಖ್ಯಮಂತ್ರಿ ಚೇರ್ನ ವಿಚಾರವಾಗಿ, ನೀವೇ ನೋಡಿ. ಬದಲಾಯಿಸುವಂತ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಕಿಚ್ಚು ಜೋರಾಗಿದೆ. CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವೆ ಕುರ್ಚಿ ಕದನ ತಾರಕಕ್ಕೇರಿದೆ. ಸದ್ಯ ಪಟ್ಟದ ಕಾದಾಟ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು, ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಪವರ್ ಶೇರಿಂಗ್ ಫೈಟ್ಗೆ ಬ್ರೇಕ್ ಬೀಳಲಿದೆ. ಈ ಹೊತ್ತಲ್ಲೇ CM ಬದಲಾವಣೆ ವಿಚಾರದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನನ್ನ ತಂದೆ ನಿಷ್ಕಳಂಕ, ಜನ ಮೆಚ್ಚಿದ ನಾಯಕ. ಅಧಿಕಾರ ಹಂಚಿಕೆಯೇ ಸುಳ್ಳು ಎಂದ ಯತೀಂದ್ರ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಈಗಂತೂ ಸದ್ಯಕ್ಕೆ ನನಗಂತೂ ಆಸ್ ಅ ಪಾರ್ಟಿ ವರ್ಕರ್ ಆಗಿ MLA ಆಗಿ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪರಿಸ್ಥಿತಿ ಅಂತೂ ನನಗೆ ಕಾಣಿಸಿಲ್ಲ. ಯಾಕೆ ಅಂತಂತಂದರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ದೂರಿಲ್ಲ, ಹಗರಣ ಅಂತ ಏನೂ ಇಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, MLAಗಳು ಅವ್ರ ಪರವಾಗಿದ್ದಾರೆ. ಸೊ ಹಾಗಾಗಿ ಬದಲಾಯಿಸುವಂಥ ಅಗತ್ಯ ನನಗೆ ಕಾಣಿಸ್ತಿಲ್ಲ. ಆದರೂ ಕೂಡ ಕೆಲವರು ಕೇಳಿದ್ದಾರೆ, ಸೊ ಏನು ಬೇರೆಯವ್ರಿಗೆ ಯಾರಿಗೂ ಮುಖ್ಯಮಂತ್ರಿ ಪದವಿ ಕೊಡಬೇಕು ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಬೇಕು ಅಂತವ್ರು ಹೈಕಮಾಂಡ್ ಅವರು. CM ಬದಲಾವಣೆಯ ಕೂಗು ಬರಲೇಬಾರ್ದಿತ್ತು. ನಾ ಅದನ್ನೇ ಹೇಳ್ತಾ ಇದ್ದೀನಿ, ಚೇಂಜ್ ಮಾಡೋ ಅಗತ್ಯನೇ ಕಾಣಿಸ್ತಿಲ್ಲ. ಯಾಕೆಂತಂದ್ರೆ ಅವ್ರ ಬಗ್ಗೆ ಯಾವುದೇ ದೂರ ಇಲ್ಲ. ಸೊ ಅನಗತ್ಯವಾಗಿ ಬದಲಾವಣೆ ಕೂಗೆ ಬರಬಾರ್ದಾಗಿತ್ತು, ಆದರೂ ಕೂಡ ಬಂದಿದೆ. ಬಟ್ ಹೈಕಮಾಂಡ್ ಅದ್ರ ಬಗ್ಗೆ ಚರ್ಚೆ ಮಾಡಿ 2028ರ ತನಕ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಅವತ್ತಿಂದ ಒಂದೇ ಮಾತು ನಂದು, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಅವ್ರು 28ವರೆಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರ್ತಾರಂತ ಭಾಳ ಸತಿ ನಾನು ಹೇಳಿದ್ದೀನಿ. ಆದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.
ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಅದೆಲ್ಲ ಅದಕ್ಕೆಲ್ಲ ನಾವು ಬದ್ಧ. ಅವ್ರಿಗೆ ಗೆರೆ ಹಾಕಿದ್ದು ನಾವು ಗೆರೆ ಡಟ್ಟಲ್ಲ. ಹೈಕಮಾಂಡ್ ಆದೇಶವೇ ಅಂತಿಮ ಎಂದ ರಮ್ಯಾ. ಆಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದು ಸೀನಿಯರ್ ಲೀಡರ್ಸು ಖರ್ಗೆ ಸರು, ರಾಹುಲ್ ಜಿ ಅವರು, ಸೋನಿಯಾ ಮೇಡಮ್ ಅವರು, AC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂತ್ಕೊಂಡು ಚರ್ಚೆ ಮಾಡೋದು, ಅವ್ರು ನಿರ್ಧಾರ ತಗೊಳ್ಳೋದು. ಸೊ ಇದರಲ್ಲಿ ನನ್ನೇನು ಹೇಳಿಕೆ ಇಲ್ಲ. ಅವ್ರು ಯಾರನ್ನು ಮಾಡ್ತಾರೋ ನನಗೆ ಓಕೆ, ಬಟ್ somebody capable and good enough to take care of all the problems that Karnataka is facing. ಒಂದು ಒಳ್ಳೆ ಲೀಡರು, whoever it may be, I'm okay with it. So ನಾನು 6ನೇಯವನಲ್ಲ, ನನಗೆ ಏನು ಗೊತ್ತಿಲ್ಲ. ನೋಡಿ, ಅವ್ರು ಇನ್ನೊಂದು ಕೊಟ್ಟಿದ್ದಾರೆ, 6 ಮಂದಿ ನಮಗೆ ಗೊತ್ತಿದೆ, 7ನೇದವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ. ನನಗೆ ಹಂಗೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. 6 ಜನದಲ್ಲಿ ನೀವು ಒಬ್ರು ಆಗಿರ್ಬೋದಲ್ಲ ಸರ್? ನಾನು ಇಲ್ಲಲ್ಲ. ಅಲ್ಲ, ಹಂಗಂದ್ರೆ ಪರಮೇಶ್ವರ, ಜಾರಕಿಹೊಳಿ ಅವರು, ಅದು ಯಾರು 6 ಜನ ಇದ್ದಾರೆ ಅವ್ರಿಗೆ ಗೊತ್ತು. ನವೆಂಬರ್ 29ರಂದು ದೆಹಲಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಮ್ಮುಖದಲ್ಲಿ ನಡೆಯುವ ಸಭೆಯಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ರಾಜ್ಯದಲ್ಲಿ ಸದ್ದಿಲ್ಲದೆ ಮತ್ತೆ ಹಿಜಾಬ್ ವಿವಾದ ಶುರುವಾಗಿದೆ. ಬಿಜೆಪಿ ಸರ್ಕಾರ ಹೇರಿದ್ದಂತ ಹಿಜಾಬ್ ಬ್ಯಾನ್ ರದ್ದು ಕೋರಿ ರಾಜ್ಯ ಸರ್ಕಾರಕ್ಕೆ ಮುಸ್ಲಿಂ ಸಂಘಟನೆ ಪತ್ರವನ್ನ ಬರೆದಿವೆ. ಶಾಲೆಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ನೀಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಮುಸ್ಲಿಂ ಸಂಘಟನೆ ಪತ್ರಕ್ಕೆ ಸ್ಪಂದಿಸಿರುವ CM ಕಚೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಪತ್ರ ರವಾನೆ ಮಾಡಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಹಲವು ರೀತಿಯ ಚರ್ಚೆಗಳಾಗುತ್ತೆ. ಮುಸ್ಲಿಂ ಕಂಟ್ರಿಗಳಲ್ಲಿ ಯಾವ ರೀತಿಯ ನಿಯಮಾವಳಿಗಳಿದೆ, ನಮ್ಮ ದೇಶದಲ್ಲಿ ಯಾವ ರೀತಿಯ ನಿಯಮಾವಳಿಗಳಿದೆ, ಇದೆಲ್ಲವನ್ನೂ ಕೂಡ ಮುಸ್ಲಿಂ ಸಮುದಾಯದವರು ನೋಡಲೇಬೇಕು. ಇಸ್ಲಾಮಿಕ್ ದೇಶಗಳಿಗೆ ಬೇಡವಾದಂತಹ ಹಿಜಾಬ್ ಇಲ್ಲಿ ನಮಗೆ ಹಾಕಬೇಕು ಅನ್ನುವಂಥ ಪ್ರಶ್ನೆಗಳು ಏಳುವಂಥದ್ದು ಸಹಜ. ಈ ರೀತಿಯ ಪ್ರಶ್ನೆ ಮಾಡೋದಕ್ಕೂ ಒಂದು ಕಾರಣ ಇದೆ. ಇದನ್ನ ಪೂರ್ತಿಯಾಗಿ ನೀವು ಕೇಳಿಸ್ಕೋಬೇಕು. ಸೌದಿ ಅರೇಬಿಯಾದ ದೊರೆಗಳು ಮಾಡಿದಂಥ ರೂಲ್ಸ್ ಏನು ಗೊತ್ತಾ? ಈ ವಿಚಾರವಾಗಿ ಹಿಜಾಬ್ಗೆ ಅವಕಾಶ ನೀಡಿಲ್ಲ ಅಂತ ಹೇಳಿ ಕೆಲವರು ಪರೀಕ್ಷೆಯನ್ನೇ ಬರೆದಿಲ್ಲ ಇಲ್ಲಿ. ಆದರೆ ಸೌದಿಯ ಪರೀಕ್ಷಾ ಕೊಠಡಿಗಳಲ್ಲಿ ಅಬಾಯ ಬ್ಯಾನ್ ಮಾಡಿದ್ದಾರೆ. ಅಬಾಯ ಅಂತಂದ್ರೆ ಅದು ಟೈಪ್ ಆಫ್ ಹಿಜಾಬ್ ರೀತಿಯ ಒಂದು ಬಟ್ಟೆ, ಅಲ್ಲಿ ಧರಿಸುವಂತಹ ದಿರಿಸು. ಹೆಣ್ಮಕ್ಳು ಇಲ್ಲಿ ಹಿಜಾಬ್ ಧರಿಸಿದ್ರೆ ಅಲ್ಲಿ ಅಬಾಯ ಧರಿಸ್ತಾರೆ. ಅದನ್ನು ಕೂಡ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೌದಿ ಅರೇಬಿಯಾ ಸಂಪೂರ್ಣ ಮುಸ್ಲಿಂ ಸಮುದಾಯದವರು ಇರುವಂತಹ ದೇಶ. ಅಲ್ಲಿಯೇ ಅದನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಬೇಕು ಅಂತ ಇವರು ಪತ್ರ ಬರೀತಾರೆ. ಹಾಗಿದ್ರೆ ಸೌದಿ ಅರೇಬಿಯಾದ ಮುಸ್ಲಿಮರಿಗೆ, ಇಲ್ಲಿರುವಂತಹ ಮುಸ್ಲಿಮರಿಗೆ ಯಾವ ರೀತಿಯ ವ್ಯತ್ಯಾಸ ಇದೆ? ಅವರು ಯಾವ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರೆ, ಇವರು ಯಾವ ರೀತಿಯ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದಾರೆ, ಏನಿದೆ ವ್ಯತ್ಯಾಸ ಗೊತ್ತಾಗ್ಬೇಕಲ್ವಾ? ಸೌದಿ ಅರೇಬಿಯಾ ಶಾಲೆಗಳಲ್ಲಿ ಸಮವಸ್ತ್ರವನ್ನಷ್ಟೇ ಧರಿಸಬೇಕು. ಯೂನಿಫಾರ್ಮ್ ಏನಿದೆಯೋ ಅದನ್ನ ಮಾತ್ರ ಧರಿಸಬೇಕು. ಅದರ ಮೇಲೆ ನೀವು ಹಿಜಾಬ್ ಹಾಕೊಂಡು ಬರೋದು, ಅಬಾಯ ಹಾಕೊಂಡು ಬರೋದು ಯಾವುದು ಕೂಡ ಅಲ್ಲಿ ಅಲೌಡ್ ಇಲ್ಲ. ಮುಸ್ಲಿಮರ ಪವಿತ್ರ ಮೆಕ್ಕಾ ಕಾವಾಗಳು ಕೂಡ ಸೌದಿಯಲ್ಲೇ ಇದೆ. ಅಬಾಯ ಅಂದ್ರೆ ಹಿಜಾಬನ್ನೇ ಹೋಲುವ ಒಂದು ದಿರಿಸು. ಇರಾನ್ನ ಮಹಿಳೆಯರಿಗೆ ಬುರ್ಕಾ ಹಿಜಾಬ್ ಬೇಡ ಆಗಿದೆ. ಇಲ್ಲಿ ಹಿಜಾಬ್ ಬೇಕು ಅಂತ ಪತ್ರ ಬರೀತಾರೆ, ಪರೀಕ್ಷೆಗೆ ಹೋಗೋದೇ ಬಿಡ್ತಾರೆ, ಜಗಳ ತೆಗಿತಾರೆ, ಒಂದು ರೀತಿಯ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇದೆಲ್ಲ ಯಾಕೆ ಬೇಕು? ನಿಮ್ಮಲ್ಲೇ ಕೂತ್ಕೊಂಡು ಆಲೋಚನೆ ಮಾಡಿ. ಸಂಪೂರ್ಣವಾಗಿ ಮುಸ್ಲಿಮರೇ ಹೆಚ್ಚಿರುವಂತಹ ರಾಷ್ಟ್ರಗಳಲ್ಲಿ ಈ ಹಿಜಾಬ್ ಅಥವಾ ಅಬಾಯನ ಬ್ಯಾನ್ ಮಾಡಿದ್ದಾರೆ. ನಮ್ಮಲ್ಲಿ ಬೇಕು ಅಂತ ನಾವು ಪತ್ರ ಬರೀತಾ ಇದ್ದೀವಿ. ಏನು ಕತೆ ಇದು? ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರಬೇಕಲ್ವಾ? ಅವರು ಏನನ್ನ ಫಾಲೋ ಮಾಡ್ತಾ ಇದ್ದಾರೆ, ಅವರು ಯಾರನ್ನ ನಂಬಿದ್ದಾರೆ, ನೀವು ಯಾರನ್ನ ನಂಬಿದ್ದೀರಿ, ಯಾರನ್ನ ಫಾಲೋ ಮಾಡ್ತಾ ಇದ್ದೀರಿ? ಆ ಕಡೆ ಒಂದು ಕಡೆ ರೂಲ್ಸ್ ಬೇರೆ, ಅವ್ರು ನಂಬೋರ್ನ ಬೇರೆ, ನೀವು ಯಾರನ್ನು ಬೇರೆ ಅವ್ರನ್ನ ನಂಬ್ತಾ ಇದ್ದೀರಾ? ಇವೆಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉತ್ತರ ಹುಡುಕೊಳ್ಳಿ. ಸುಮ್ಮನೆ ಇದೇ ವಿಚಾರವಾಗಿ ಮತ್ತೆ ಒಂದು ರೀತಿ ಸೀನ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಬೇಕು? ಇದು ಈಗ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂಥ ಪ್ರಶ್ನೆ. ನೋಡೋಣ ಇದಕ್ಕೆ ಯಾವ ರೀತಿಯ ಉತ್ತರಗಳು ಸಿಗುತ್ತೆ ಅಂತ. ಇನ್ನ ಎಲ್ಲೆಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ದಾರೆ ಇದನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಲ್ಲೆಲ್ಲಿ ಹಿಜಾಬ್ ಅಥವಾ ಅಬಾಯ ಅನ್ನುವಂಥ ದಿರಿಸೇನಿದೆ ಇದು ಬ್ಯಾನ್ ಆಗಿದೆ, ಯಾವ್ಯಾವ ದೇಶದಲ್ಲಿ? ಚೀನಾದಲ್ಲಿ
ಹಿಜಾಬ್ ಇಲ್ಲ, ಹಿಜಾಬ್ ಧರಿಸುವಂತಿಲ್ಲ ಚೀನಾದಲ್ಲಿ. ಇನ್ನ ಕೆನಡಾದಲ್ಲಿಯೂ ಕೂಡ ಹಿಜಾಬ್ ಅನ್ನ ಧರಿಸುವಂತಿಲ್ಲ, ಅಲ್ಲಿ ಪರ್ಮಿಷನ್ನೇ ಇಲ್ಲ. ಹಿಜಾಬ್ ಅಥವಾ ಅಬಾಯ ಇವನ್ನ ಚೀನಾದಲ್ಲಿ ಧರಿಸುವಂತಿಲ್ಲ, ಕೆನಡಾದಲ್ಲಿ ಧರಿಸುವಂತಿಲ್ಲ, ರಷ್ಯಾದಲ್ಲಿ ಧರಿಸುವಂತಿಲ್ಲ, ಫ್ರಾನ್ಸ್ ಅಲ್ಲಿ ಧರಿಸುವಂತಿಲ್ಲ. ಅಷ್ಟೇ ಯಾಕೆ, ಇನ್ನೂ ಲಿಸ್ಟ್ ಮುಂದುವರಿಯುತ್ತೆ. ಆಸ್ಟ್ರಿಯಾದಲ್ಲಿಯೂ ಕೂಡ ಈ ಹಿಜಾಬ್ಗೆ ಅಬಾಯಾಗೆ ಪರ್ಮಿಷನ್ ಇಲ್ಲ. ನೆದರ್ಲ್ಯಾಂಡ್ ಅಲ್ಲಿ ಹಿಜಾಬ್ಗೆ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಪರ್ಮಿಷನ್ ಅನ್ನೋಕ್ಕಿಂತ ಬ್ಯಾನ್. ಇನ್ನು ಬಲ್ಗೇರಿಯಾ, ಇಲ್ಲಿಯೂ ಕೂಡ ಹಿಜಾಬ್ ಇಲ್ಲ. ಶ್ರೀಲಂಕಾದಲ್ಲಿಯೂ ಕೂಡ ಹಿಜಾಬ್ ಹಾಕೊಳ್ಳುವಂತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲೂ ಕೂಡ ಬ್ಯಾನ್ ಆಗಿದೆ ಈ ಹಿಜಾಬ್. ಇಷ್ಟು ದೇಶಗಳಲ್ಲಿ ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಲ್ಲಿ ಪತ್ರ ಬರೀತಾರೆ ನಮಗೆ ಹಿಜಾಬ್ ಬೇಕು ಅಂತ. ಇರಲಿ, ಅವರವರ ಆಸಕ್ತಿ. ನೆಕ್ಸ್ಟ್, ಇಮ್ರಾನ್ ಖಾನ್ ಹತ್ಯೆ ಆಗಿದ್ಯಾ? ವೈಯಕ್ತಿಕ ದ್ವೇಷಕ್ಕೆ ಮಾಜಿ ಪ್ರಧಾನಿ ಕೊಲ್ಲಿಸಿದ್ರ ಅನ್ನುವಂಥ ಚರ್ಚೆ ಈಗ ಜೋರಾಗಿದೆ. ಈ ಮಧ್ಯೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಸತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಲ್ಲಿದೆ. ಜೈಲಿನಲ್ಲೇ ಇಮ್ರಾನ್ ಖಾನ್ ಹತ್ಯೆ. ಇಮ್ರಾನ್ ಖಾನ್ ಹತ್ಯೆಯಾಗಿದೆ ಎಂಬ ಸುದ್ದಿಯಿಂದ ಪಾಕ್ ದಗದಗಿಸ್ತಾ ಇದೆ. ಇಮ್ರಾನ್ ಖಾನ್ ಪಕ್ಷ ಪಾಕಿಸ್ತಾನ ತೆಹರೀಕ್ ಎ ಇನ್ಸಾಫ್ ಕಾರ್ಯಕರ್ತರು ಇಸ್ಲಾಮಾಬಾದ್ನತ್ತ ನುಗ್ಗುತ್ತಾ ಇದ್ದಾರೆ. ಪಾಕ್ ಸೇನೆ ಇಮ್ರಾನ್ ಆರೋಗ್ಯದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡ್ತಾ ಇಲ್ಲ. ಇಮ್ರಾನ್ ಖಾನ್ಗೆ ಅಡಿಯಾಲ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿ ಹತ್ಯೆ ಮಾಡಲಾಗಿದೆ ಎಂಬ ಆಘಾತಕಾರಿ ಆರೋಪ ಕೇಳಿ ಬಂದಿದೆ. ಸಹೋದರಿಯರಿಗೆ ಕೂಡ ಇಮ್ರಾನ್ ಭೇಟಿಗೆ ಅವಕಾಶ ನೀಡ್ತಾ ಇಲ್ಲ. ಅವರನ್ನು ಪಾಕ್ ಸೇನೆ ವಶಕ್ಕೆ ತೆಗೆದುಕೊಂಡಿದೆ ಎಂಬ ಸುದ್ದಿ ಕೂಡ ಹರಡಿದೆ. हुए अगले मंगल तक हुए हम यही बैठे हैं. अभी पुलिस कुछ नहीं कह रही हमें. जब तक इमरान खान से मुलाकात नहीं कराएंगे हम यही बैठे हैं. और अगर इन्होंने कुछ ज्यादा किया, आज तो आपको पता है मेरे साथ बहुत सारे मेरे मुहाफिज आए हुए हैं, तो मेरा नहीं ख्याल वो छोड़ेंगे. अगर किसी ने आज कुछ किया तो कोई नहीं बचेगा. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಮತ್ತು ಆಸಿಮ್ ಮುನೀರ್ ನಡೆಸಿದಂತಹ ಪಿತೂರಿ ಅಂತ ಬಲೂಚಿಸ್ತಾನದ ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ. ಈ ವರದಿಗಳ ಬಗ್ಗೆ ಇನ್ನೂ ಕೂಡ ಅಧಿಕೃತ ದೃಢೀಕರಣ ಬಂದಿಲ್ಲ. ಸರ್ಕಾರಕ್ಕೆ 3 ಬೇಡಿಕೆ ಇಟ್ಟ ಇಮ್ರಾನ್ ಕುಟುಂಬ. ಈ ನಡುವೆ ಇಮ್ರಾನ್ ಖಾನ್ ಕುಟುಂಬ ಪಾಕ್ ಸರ್ಕಾರಕ್ಕೆ 3 ಬೇಡಿಕೆಯನ್ನು ಇಟ್ಟಿದೆ. ಇಮ್ರಾನ್ ಖಾನ್ ನೋಡಲು ಕುಟುಂಬಸ್ಥರಿಗೆ ಅವಕಾಶ ನೀಡಿ, ಇಲ್ಲ ವಕೀಲರಿಗೆ ಭೇಟಿಯಾದರೂ ಕೂಡ ಅವಕಾಶ ಕೊಡಿ. ಈ 2 ಬೇಡಿಕೆಗೆ ಒಪ್ಪದಿದ್ದಲ್ಲಿ ಅವರು ಬದುಕಿದ್ದಾರಾ ಇಲ್ವಾ ಎಂಬುದನ್ನಾದರೂ ಕೂಡ ತಿಳಿಸಿ ಅಂತ ಒತ್ತಾಯಿಸಿದ್ದಾರೆ. ಇಮ್ರಾನ್ ಖಾನ್ಗೂ ಆಸಿಫ್ ಮುನೀರ್ಗೆ ಯಾಕೆ ದ್ವೇಷ? ಇಮ್ರಾನ್ ಖಾನ್ ಈ ಸ್ಥಿತಿಯ ಹಿಂದೆ ಫೀಲ್ಡ್ ಮಾರ್ಷಲ್ ಮುನೀರ್ ಕೈವಾಡ ಇದೆಯಾ? ಹಿಂದಿನ ಘಟನೆಗಳನ್ನು ಅವಲೋಕಿಸಿದರೆ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ಗೆ ಇಮ್ರಾನ್ ಖಾನ್ ಜೊತೆ ವೈಯಕ್ತಿಕ ದ್ವೇಷ ಇದೆ. ಅದಕ್ಕೆ ಕಾರಣ ಇಮ್ರಾನ್ ಪತ್ನಿ ಬುಷ್ರಾ ಬೀಬಿ. 2018ರಲ್ಲಿ ಮುನೀರ್ ISI ಮುಖ್ಯಸ್ಥರಾಗಿರ್ತಾರೆ. ಆಗ ಮುನೀರ್ ಕರಪ್ಷನ್ ವಿಚಾರದಲ್ಲಿ ಬುಷ್ರಾ ಬೀಬಿ ವಿರುದ್ಧ ತನಿಖೆಗೆ ಮುಂದಾಗ್ತಾರೆ. ಆಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ತನ್ನ ಪತ್ನಿ ವಿರುದ್ಧವೇ ತನಿಖೆಗೆ ಮುಂದಾದ. ಜನರಲ್ ಮುನೀರ್ನನ್ನ 8 ತಿಂಗಳಲ್ಲೇ ಇಮ್ರಾನ್ ISI ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸುತ್ತಾರೆ. ಅದೇ ದ್ವೇಷವನ್ನ ಇಟ್ಟುಕೊಂಡು ಮುನೀರ್ ಈಗ ಇಮ್ರಾನ್ ಖಾನ್ಗೆ ಜೈಲಲ್ಲಿ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದವರು ಒಂದ್ ರೀತಿ ಇವರು ಯಾವ ರೀತಿಯ ಚಟ ಅಂತಂದ್ರೆ ಇವರಿಗೆ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಆತಂಕ ಚುಟು ಸ್ಟಾರ್ಟ್ ಆಗ್ಬಿಡುತ್ತೆ. ಮೊನ್ನೆ ನಿಮಗೆಲ್ಲ ಗೊತ್ತಿದೆ, ಒಂದು ಐತಿಹಾಸಿಕ ದಿನಕ್ಕೆ ನಾವು ಸಾಕ್ಷಿಯಾದ್ವಿ. ಭವ್ಯ ದಿವ್ಯ ಶ್ರೀರಾಮ ಮಂದಿರದಲ್ಲಿ ಧರ್ಮಧ್ವಜ ರಾರಾಜಿಸ್ತಾ ಇದೆ. ಶ್ರೀರಾಮ ಮಂದಿರದ ಮೇಲೆ ಧರ್ಮಧ್ವಜ ರಾರಾಜಿಸ್ತಾ ಇರೋದು ಅಲ್ಲಿ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಇದ್ರ ಬಗ್ಗೆ ಟೀಕೆ ಮಾಡುವಂತ ಕೆಲಸ ಆಗಿದೆ. ಧರ್ಮಧ್ವಜವನ್ನ ಕಂಡು ಪಾಕಿಸ್ತಾನದಲ್ಲಿ ಹಲ್ಚಲ್ ಶುರುವಾಗಿದೆ. ಭಗವಧ್ವಜವನ್ನ ಕಂಡು ಪಾಕಿಸ್ತಾನ್ ಸಖತ್ ಉರ್ಕೊಳ್ತಾ ಇದೆ. ವಿಶ್ವಸಂಸ್ಥೆಯ ಬಾಗಿಲು ಬಡಿದಿದ್ದಾರೆ ಈ ಪಾಪಿ ಪಾಕಿಸ್ತಾನಿಗಳು. ನೋಡಿ, ಅಯೋಧ್ಯ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡಿದ್ರೆ ಇವ್ರಿಗೆ ಆತಂಕ. ಇವರು ಹೋಗಿ ವಿಶ್ವಸಂಸ್ಥೆಯ ಬಾಗಿಲು ಬಡಿತಾರೆ. ಇದಕ್ಕೆ ಕಾರಣ ಏನಂತಂದ್ರೆ ಇವ್ರು ಹೇಳ್ತಾ ಇರೋದು, ಈ ಪಾಕಿಗಳು ಭಾರತದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತಿದೆ. ಈ ಪಾಕಿಸ್ತಾನದವರು ಭಾರತಕ್ಕೆ ಬಂದು ಭಾರತದಲ್ಲಿರುವಂಥ ಮುಸ್ಲಿಮರನ್ನ ಈ ಪ್ರಶ್ನೆ ಕೇಳಬೇಕು. ಅವಾಗ ಅವರು ಉತ್ತರ ಕೊಡ್ತಾರೆ, ಮುಸ್ಲಿಮರ ಹಕ್ಕುಗಳನ್ನು ನಿಜಕ್ಕೂ ಹತ್ತಿಕ್ಕಲಾಗ್ತಿದೆಯಾ ಅಂತ. ಇದು ಒಂದು ರೀತಿ ಯಾವ ರೀತಿ ಇದೆ ಅಂತಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವಂತಾಗಿದೆ.
ಹಕ್ಕುಗಳು ಅಂದ್ರೆ ಪಾಕಿಸ್ತಾನದವ್ರಿಗೆ ಏನು ಅಂತ ಗೊತ್ತಿದೆಯಾ? ಈ ಹಕ್ಕುಗಳನ್ನು ನಿಜಕ್ಕೂ ಪಾಲಿಸುವುದಕ್ಕೆ ಅವರ ಪಾಕಿಸ್ತಾನದಲ್ಲಿ ಅವರದ್ದೇ ಸಮುದಾಯದವರಿಗೆ ಪಾಲಿಸುವುದಕ್ಕೆ ಬಿಡ್ತಾ ಇದ್ದಾರಾ? ನಾಚಿಕೆ ಆಗಲ್ವಾ ಇವರಿಗೆಲ್ಲ ಈ ರೀತಿ ಹೇಳೋದಕ್ಕೆ? ಬಾಬರಿ ಮಸೀದಿ ಕೆಡವಿದವರನ್ನ ಖುಲಾಸೆ ಮಾಡಲಾಗಿದೆ, ಮುಸ್ಲಿಮರ ಹಕ್ಕುಗಳನ್ನ ಹತ್ತಿಕ್ಕಲಾಗುತ್ತಿದೆ, ಅದೇ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಅನುಮತಿ ಸಿಕ್ಕಿದೆ. ಇವೆಲ್ಲವೂ ಕೂಡ ಮುಸ್ಲಿಮರ ಹಕ್ಕುಗಳನ್ನ ಹತ್ತಿಕ್ಕಿದಂತಾಗಿದೆ ಅಂತ ಈ ಪಾಕಿಸ್ತಾನ ಹೇಳ್ತಾ ಇದೆ. ಈ ಪಾಕಿಸ್ತಾನಕ್ಕೆ ತಳ ಬುಡ ಗೊತ್ತಿಲ್ಲ, ಉತ್ತರ ದಕ್ಷಿಣ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅದನ್ನ ಸರಿ ತಪ್ಪು ಅಂತ ಡಿಸೈಡ್ ಮಾಡೋದಕ್ಕೆ ಇವ್ರು ಯಾವ ದೊಣ್ಣೆ ನಾಯಕರು? ಬಾಬರಿ ಮಸೀದಿ ಜಾಗದಲ್ಲಿ ರಾಮ ಮಂದಿರ ಕಟ್ಟಲಾಗಿದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದನ್ನ ಒಂದ್ಸರಿ ಓದ್ಕೊಳ್ಳಿಯಪ್ಪ ನೀವು. ಭಾರತದಲ್ಲಿ ಅಲ್ಪಸಂಖ್ಯಾತರ ಜೊತೆಗೆ ಭೇದ ಭಾವ ಆಗ್ತಾ ಇದೆ ಅಂತ ಹೇಳಿ ಈ ಪಾಕಿಸ್ತಾನಿಗಳು ಹೇಳ್ತಾ ಇದ್ದಾರೆ. ಈ ಪಾಕಿಸ್ತಾನದ ಅಸಲಿ ಚಹರೆಯನ್ನ ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಈಗ ಭಾರತ ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಭಾರತ ಮೂಲದ ಕೆಲವು ಮುಸ್ಲಿಮರು ಉಳ್ಕೊಳ್ತಾರೆ. ನೀವು ಹೋಗಿ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಬೇಕಿದ್ರೆ, ಅಹಮದಿಯರು ಅಂತ ಇವರನ್ನ ಕರೀತಾರೆ. ಯಾರು ಭಾರತ ಮೂಲದ ಮುಸ್ಲಿಮರು ಈಗಲೂ ಪಾಕಿಸ್ತಾನದಲ್ಲಿ ಉಳ್ಕೊಂಡಿದ್ದಾರೋ ಅವರನ್ನ ಅಹಮದಿಯರು ಅಂತ ಕರೀತಾರೆ. ಆ ಅಹಮದಿಯವರಿಗೆ ಇವ್ರನ್ನ ಕಡಿಮೆ ಹಿಂಸೆ ಕೊಡ್ತಾ ಇದ್ದಾರಾ? ರಾತ್ರೋರಾತ್ರಿ ಜಾಗ ಬಿಟ್ಟು ಓಡ್ಬೇಕವರು, ಆ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಈ ನಮಕ್ ಹರಾಮ್ ಪಾಕಿಸ್ತಾನಗಳು. ಇವರು ನಮಗ್ ಬುದ್ಧಿ ಹೇಳೋದು, ಮುಸ್ಲಿಮರ ಹಕ್ಕುಗಳನ್ನ ಕಸ್ಕೋತಾ ಇದ್ದಾರೆ, ಹತ್ತಿಕ್ತಿದ್ದಾರೆ ಅಂತ. ನಿಮ್ಮಲ್ಲಿರುವ ಮುಸ್ಲಿಮರನ್ನ ಸರಿಯಾಗಿ ನೋಡ್ಕೊಳ್ಳಿ ಮೊದಲು, ಆಮೇಲೆ ನಮ್ಮಲ್ಲಿರುವಂತ ಮುಸ್ಲಿಮರ ಬಗ್ಗೆ ಮಾತಾಡುವರಂತೆ. ಯಾವ ಮುಸ್ಲಿಮನು ಭಾರತದಲ್ಲಿ ನಮಗೆ ಈ ರೀತಿಯ ಪರಿಸ್ಥಿತಿ ಇದೆ ಅಂತ ಇಲ್ಲಿವರೆಗೂ ಬಂದು ಹೇಳಿಲ್ಲ. ಪಕ್ಕದಲ್ಲಿರೋರಿಗೆ ಇವರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ಅಹಮದಿಯರು 10ರಿಂದ 15% ಇದ್ರು, ಈಗ 0.22%ಗೆ ಇಳಿಕೆ ಆಗಿದ್ದಾರೆ. ಎಲ್ಲಿ ಹೋದ್ರು ಆ ಅಹಮದಿಯರು? ಈ ಪಾಕಿಸ್ತಾನಿಗಳು ಉತ್ತರ ಕೊಡ್ಲಿ. ಭಾರತ ಮೂಲದ ಪಾಕಿಸ್ತಾನದಲ್ಲಿ ಇರುವಂತಹ ಮುಸ್ಲಿಮರು ಈಗ ಕಡಿಮೆ ಆಗಿದಾರಲ್ಲಿ. ಹಾಗಿದ್ರೆ ಎಲ್ಲಿ ಹೋದ್ರಪ್ಪ ಅವರು? ನೀವು ಅವರ ಹಕ್ಕುಗಳನ್ನ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವರಿಗೆ ಜೀವಂತವಾಗಿ ಉಳಿಯೋದಕ್ಕೆ ಬಿಟ್ಟಿದ್ದೀರಾ? ನಿಮ್ಮ ಸಮುದಾಯದ ಮುಸ್ಲಿಮರನ್ನೇ ನೀವು ಜೀವಂತವಾಗಿ ಬಿಡ್ತಾ ಇಲ್ಲ ನಿಮ್ಮ ಪಾಕಿಸ್ತಾನದಲ್ಲಿ. ಇನ್ನ ಭಾರತದ ಮುಸ್ಲಿಮರ ಬಗ್ಗೆ ಮಾತಾಡಕ್ಕೆ ಬರ್ತಾ ಇರೋರು ನಾಚಿಕೆಗೇಡು. ಸಿಖ್ಖರನ್ನ ನೆಟ್ಟಿಗಲ್ಲಿ ಇಡಕ್ಕೆ ಬರ್ತಾ ಇಲ್ಲ ಇವರು. ಸಿಖ್ಖರು ಅಲ್ಲಿ ನೆಮ್ಮದಿಯ ಜೀವನ ಮಾಡ್ತಾ ಇಲ್ಲ, ಹಿಂದೂಗಳು ಅಲ್ಲಿ ನೆಮ್ಮದಿಯ ಜೀವನ ಮಾಡ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಯಾರು? ಮುಸ್ಲಿಮೇತರರು. ಹಿಂದೂಗಳು, ಸಿಖ್ಖರು, ಅಹಮದಿಯರು ಅಲ್ಲಿ ಅಲ್ಪಸಂಖ್ಯಾತರು. ಅವರು ಈಗ ನೆಮ್ಮದಿಯ ಜೀವನ ಮಾಡ್ತಾ ಇಲ್ಲ. ಅಲ್ಲಿಯ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಇವರು ಎಷ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ ಪಾಕಿಸ್ತಾನಿಯರು. ನಮ್ಮ ದೇಶದ ಮುಸ್ಲಿಮರ ಬಗ್ಗೆ, ನಮ್ಮ ದೇಶದ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜಾವೇದ್ ಅಖ್ತರ್ ಅವರು ಒಂದು ಮಾತು ಹೇಳ್ತಾರೆ, ಪಾಕಿಸ್ತಾನಕ್ಕೆ ಅವರು ಪ್ರವಾಸಕ್ಕೆ ಹೋಗಿ ವಾಪಸ್ ಬಂದ ತಕ್ಷಣ ನಾನು ನನ್ನ ಪವಿತ್ರ ಮಾತೃಭೂಮಿಗೆ ಮುತ್ತಿಕ್ಕಿದೆ, ಆಲಂಗಿಸಿದೆ. ನನ್ನ ಪವಿತ್ರ ಭೂಮಿ ಇದು ನೆಮ್ಮದಿಯ ಭೂಮಿ. ಅಬ್ಬಾ, ಪಾಕಿಸ್ತಾನದಿಂದ ಯಾವಾಗ ಓಡ್ ಬರ್ತೀನೋ ಅಂತ ನನಗೆ ಚಿಂತೆ ಕಾಡ್ತಾ ಇತ್ತು ಅಂತ ಜಾವೇದ್ ಅಖ್ತರ್ ಹೇಳ್ತಾರೆ. ಇದಕ್ಕಿಂತ ಬೇಕಾ? ಇವನು ಯಾವನೋ ದೊಣ್ಣೆ ನಾಯಕ ಬಂದು ಈ ರೀತಿ ಹೇಳೋದು. ಭಾರತದಲ್ಲಿ ಮುಸಲ್ಮಾನರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆಯಂತೆ, ಭಾರತದ 10 ಮಸೀದಿಗಳನ್ನ ಒಡಿಬಹುದು, ಭಾರತದ ಮುಸ್ಲಿಮರನ್ನ ಕಾಪಾಡಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಕೂತ್ಕೊಳ್ರಿ ಸುಮ್ಮನೆ. ನಮ್ಮ ದೇಶದಲ್ಲಿ ಎಲ್ಲರೂ ಚೆನ್ನಾಗೇ ಇದ್ದಾರೆ, ನಿಮ್ಮಲ್ಲಿರುವಂಥವ್ರನ್ನ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್, ಪ್ರಧಾನಿ ಮೋದಿ ಆಗಮನಕ್ಕೆ ಉಡುಪಿ ಸಜ್ಜಾಗಿದೆ. ಕೃಷ್ಣ ಮಠದಲ್ಲಿ ನಡೆಯಲಿರುವಂತಹ ಲಕ್ಷ ಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಪಾಲ್ಗೊಳ್ಳಲಿದ್ದು ಭಾರೀ ಕಟ್ಟೆಚ್ಚರ, ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ವಿಶೇಷ ವರದಿ ನಿಮ್ಮ ಮುಂದೆ. ಉಡುಪಿಯಲ್ಲಿ ಲಕ್ಷಕಂಠ ಗೀತಾ ಪಾರಾಯಣಕ್ಕೆ ಸಿದ್ಧತೆ. ನಾಳೆ ಕೃಷ್ಣನೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಅಯೋಧ್ಯೆ ಬಳಿಕ ದೇವಾಲಯಗಳ ನಗರಿ ಉಡುಪಿಗೆ ನಾಳೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿದ್ದಾರೆ. ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನೂರು ಭರ್ಜರಿಯಾಗಿ ಸಜ್ಜಾಗಿದೆ. ಲಕ್ಷಕಂಠ ಗೀತಾ ಪಾರಾಯಣ ಕಾರ್ಯಕ್ರಮದಲ್ಲಿ ನಮೋ ಭಾಗಿಯಾಗಲಿದ್ದಾರೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಕಣ್ಗಾವಲು. ಪ್ರಧಾನಿ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಜನ ಕಾತರದಿಂದ ಕಾಯ್ತಿದ್ದು ಉತ್ಸಾಹ ದುಪ್ಪಟ್ಟಾಗಿದೆ.
ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ ಎಸ್ಪಿಜಿ ಹಾಗೂ ಪೊಲೀಸರಿಗೆ ಸವಾಲಾಗಿದೆ. ಭದ್ರತೆಗೆ 3,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬಾಂಬ್ ಸ್ಕ್ವಾಡ್ ಇಂಚಿಂಚು ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಪ್ರಧಾನಿ ಸಾಗುವ ರಸ್ತೆ ಮಾರ್ಗದಲ್ಲಿ ಇಂದು ಅಣಕು ಪ್ರದರ್ಶನ ನಡೆಸಲಾಯಿತು. ಭದ್ರತಾ ಪಡೆ ರಿಹರ್ಸಲ್ ಜೋರಾಗಿದ್ದು, ಎಸ್ಪಿಜಿ ಪಡೆ ಸಂಚಾರ ವ್ಯವಸ್ಥೆಯಲ್ಲಿ ಹಲವು ಮಾರ್ಪಾಟುಗಳನ್ನು ಮಾಡಿದೆ. ನಿಗದಿತ ಸಮಯಕ್ಕಿಂತ 40 ನಿಮಿಷ ಮುಂಚಿತವಾಗಿ ಪ್ರಧಾನಿ ಮೋದಿ 11 ಗಂಟೆಗೆ ಸರಿಯಾಗಿ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿಯಲಿದ್ದಾರೆ. ಅಲ್ಲಿಂದ 1.8 ಕಿಲೋಮೀಟರ್ ದೂರ ರೋಡ್ ಶೋ ನಡೆಯಲಿದೆ. ಬಳಿಕ ಕೃಷ್ಣ ಮಠದಲ್ಲಿ ನಡೆಯುವ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ಸನ್ಯಾಸ ಜೀವನಕ್ಕೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ತೀರ್ಥ ಮಂಟಪ ಅನಾವರಣದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ಕೃಷ್ಣ ಮಠದ ಕಾರ್ಯಕ್ರಮ, ಲಕ್ಷ ಗೀತ ಗಾಯನದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಾರೆ. ರಾಮ ಮಂದಿರದ ರಾಮಧ್ವಜವನ್ನು ಆರಿಸಿದ ನಂತರ ಕೃಷ್ಣನ ಪಾಂಚಜನ್ಯವನ್ನು ಓದಲಿಕ್ಕೆ ಪರೋಕ್ಷವಾಗಿ ಅವರು ಬರ್ತಾ ಇದ್ದಾರೆ ಎನ್ನುವಂಥ ಉತ್ಸಾಹ ನಮ್ಮ ಹತ್ರ ಇದೆ. ಕನಕನಕಿಂಡಿಯ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ನೀಡಿ ಕೃಷ್ಣ ದರ್ಶನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಿಶ್ವಗೀತಾ ಪರ್ಯಾಯದ ಒಂದು ಸಮರ್ಪಣಾ ಸಮಾರಂಭದಲ್ಲಿ ಮೇರು ಕಾರ್ಯಕ್ರಮವಾಗಿ ಲಕ್ಷಕಂಠ ಗೀತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿಯವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಭಾವಿಸಿ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಕಾರಣ ಏನೆಂದರೆ ಪ್ರಧಾನಿಗಳ ಪೈಕಿ ನಮ್ಮ ನರೇಂದ್ರ ಮೋದಿಯವರಿಗೆ ಭಗವದ್ಗೀತೆಯ ಬಗ್ಗೆ ವಿಶೇಷ ಒಂದು ಗೌರವ ಮತ್ತು ನಂಬಿಕೆ ಇರುವುದನ್ನು ನಾವು ಗಮನಿಸಿದ್ದೇವೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಉಡುಪಿಗೆ ನಮೋ ಭೇಟಿ ನೀಡುತ್ತಿದ್ದು, ಕಡಲ ತೀರದಲ್ಲಿ ಕಲಾವಿದ ಹರೀಶ್ ಮರಳಿನಲ್ಲಿ ಮೋದಿ ಕಲಾಕೃತಿ ರಚಿಸಿದ್ದಾರೆ. ಕೃಷ್ಣನೂರಿನಲ್ಲಿ ಕೇಸರಿ ಬಾವುಟಗಳು ರಾರಾಜಿಸುತ್ತಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಕಾಕಿ ಸರ್ಪಗಾವಲನ್ನು ವಹಿಸಿದೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH